11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಅಭಿವೃದ್ಧಿ, ಅಲ್ಲಿ ದೇವರ ಅಭಿವೃದ್ಧಿ ಮಾಡ್ಲಿಕ್ಕೆ ಆರಂಭಿಸಿದ್ನು. 4ನೇ ವಾಕ್ಯ ಹೇಳುತ್ತೆ, ದಾವೀದನು ಇಸ್ರಾಯೇಲ್ಯರೆಲ್ಲರನ್ನ ಕರ್ಕೊಂಡು ಯೆಬೂಸ್ ಎನಿಸಿಕೊಂಡಿದ್ದ ಎಲ್ಲಿಗೆ ಹೋದಂತೆ, ಯೆರೂಸಲೇಮಿಗೆ ವಿರೋಧವಾಗಿ ಏನ್ ಮಾಡಿದ್ರಂತೆ, ಹೊರಟರು. ಅವರು ಹೋಗಿದ ತಕ್ಷಣ ಅಲ್ಲಿ ಏನಂತ, ಆ ಪ್ರಾಂತದಲ್ಲಿ ಮೂಲ ನಿವಾಸಿಗಳು ಯೆಬೂಸಿಯರು. ಅವರು ದಾವೀದನಿಗೆ ನೀನೇನ್ ಹೇಳಿದ್ರು, ನೀನು ಒಳಗೆ ಬರಲಾರಿ ಎಂದು ಹೇಳಿದ್ರು. ಈಗ ಏನ್ ಹೇಳ್ತಾ ಇದ್ದಾರೆ ಅವರು, ನೀನು ಏನ್ ಮಾಡಲ್ಲ, ಒಳಗೆ ಬರಕ್ಕೆ ಏನಿಲ್ಲ, ಸಾಧ್ಯ ಇಲ್ಲ. ನೋಡ್ರಿ, ಅವನ್ ರಾಜ ಆದ, ಆಳ್ಬಲ ಎಲ್ಲ ಬಂತು. ಆದ್ರೆ ಅಭಿವೃದ್ಧಿಗೆ ಎರಡನೇದಾಗಿ ಏನಿದೆ ಅಂದ್ರೆ, ಅಭಿವೃದ್ಧಿಗೆ ಅಡ್ಡಿಗಳಿದೆ. ಪಕ್ಕದಲ್ಲಿ ಹೇಳಿ, ಅಭಿವೃದ್ಧಿಗೆ ಏನಿದೆ, ಅಡ್ಡಿಗಳಿದೆ. ಅಭಿವೃದ್ಧಿ ಆಗುತ್ತೀರಾ ಅಂತ ನೀವು ಆಗಿದ ತಕ್ಷಣನೇ ದೇವ್ರು ನಿಮ್ ಜೀವಿತದಲ್ಲಿ ಎಲ್ಲಾನು ನಿಮಗೆ ಬೇಗ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಭಿವೃದ್ಧಿಗೆ ಏನಿದೆ, ಅಡ್ಡಿಗಳಿದೆ. ನಮ್ಮ ಜೀವಿತದಲ್ಲಿ ಅಡ್ಡಿಗಳಿದೆ. ಆ ಜನರು ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ, ನೀವು ಬಂದ್ರೆ, ಯಾಕಂದ್ರೆ ಆ ಯೆರೂಸಲೇಮ್ ಅನ್ನುವಂತ ಊರನ್ನ ಯೆಬೂಸರು ಅಂದ್ರೆ ದೇವರಿಗೆ ವಿರುದ್ಧವಾದಂತ ಜನರು ಅವ್ರು ಬಂದು ಆ ಊರನ್ನ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಈಗ ಆ ಊರ್ನ ದಾವೀದ ಫಸ್ಟ್ ಹೋಗಿ ಅವ್ರನ್ನ ಓಡಿಸಿ ಅವರನ್ನ ಏನ್ ಮಾಡ್ಬೇಕು, ಗೆಲ್ಬೇಕು ಅಂದ್ರೆ ಆ ಊರನ್ನ ಅವ್ನು ಮೊದಲು ಸ್ವಾಧೀನ ಮಾಡ್ಕೋಬೇಕಂದ್ರೆ ಆ ಜನರು ಏನ್ ಹೇಳಿದ್ರು ಗೊತ್ತಾ, ನೀವ್ ಇದೇ ವಾಕ್ಯ ಭಾಗವನ್ನ 2 ಸಮುವೇಲ 5ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ತಿರುಗಿಸ್ರಿ. 2 ಸಮುವೇಲ 5ನೇ ಅಧ್ಯಾಯ 6ನೇ ವಾಕ್ಯ, 2 ಸಮುವೇಲ 5 6ನೇ ವಾಕ್ಯ. ಅಲ್ಲೇನ್ ಹೇಳುತ್ತೆ, ಯೆಬೂಸಿಯರಿಗೆ ವಿರೋಧವಾಗಿ ಅವನು ಹೊರಟನು, ಅವರು ಇವನು ಒಳಗೆ ಬರಲಾರನೆಂದು ನೆನೆಸಿ ದಾವೀದನಿಗೆ, ನೀನು ಒಳಗೆ ಬರಲಾರ್ರಿ, ಕುರುಡ್ರು ಕುಂಟ್ರು ಕೂಡ ಇವರೇ ನಿನ್ನನ್ನ ಏನ್ ಮಾಡುವರು, ಅಟ್ಟಿ ಬಿಡುವರು. ಆ ಯೆಬೂಸಿಯರು ಏನ್ ಹೇಳಿದ್ರು ಗೊತ್ತಾ, ರಾಜ ನೀನ್ ಬರಕ್ಕೆ ಆಗಲ್ಲ. ಯಾಕೆ ಗೊತ್ತಾ, ನೀನ್ ಬರದೇ ಇರೋ ಹಾಗೆ ಯಾರು ನಿನ್ನನ್ನು ಓಡಿಸ್ತಾರೆ, ಕುರುಡ್ರು ಕುಂಟ್ರು ಓಡಿಸ್ಬಿಡ್ತಾರಂತೆ. ಎಂತ ಅವಮಾನ, ನಿಮ್ಮನ್ನ ಕುರುಡ್ರು ಕುಂಟ್ರುಗಳು ಓಡಿಸ್ಬಿಡ್ತಾರೆ ಅಂದ್ರೆ ಒಬ್ಬ ರಾಜನಿಗೆ ಎಷ್ಟು ಗೌರವ ಕಡಿಮೆ ಆಗುತ್ತೆ. ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ದಾವೀದನಿಗೆ ಏನ್ ಬಂದಿದೆ, ಅಡ್ಡಿಗಳು ಬಂದಿದೆ. ಆದ್ರೆ ಅದೇ 2 ಸಮುವೇಲ 5ನೇ ಅಧ್ಯಾಯದಲ್ಲಿ ನೋಡ್ರಿ, ದಾವೀದನಿಗೆ ದೇವರು ಒಂದು ಪ್ಲಾನ್ ಕೊಟ್ನು. ಏನ್ ಕೊಟ್ನು? ಪ್ಲಾನ್ ಕೊಟ್ಟಿದ್ದಾನೆ. ಏನ್ ಪ್ಲಾನ್ ಅದು? 5ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದ್ರಿ. 2 ಸಮುವೇಲ 5 8ನೇ ವಾಕ್ಯದಲ್ಲಿ ದಾವೀದ ಏನ್ ಹೇಳ್ತಾನೆ ಗೊತ್ತಾ, ಆ ದಿವಸ ದಾವೀದನು ಯೆಬೂಸಿಯರನ್ನ ಜಯಿಸಬೇಕೆಂದಿರುವನು ಜಲದ್ವಾರದಲ್ಲಿ ಹತ್ತು ಹೋಗಿ, ಆವಾಗಿನ ಕಾಲದಲ್ಲಿ ಒಂದು ದೊಡ್ಡ ದೊಡ್ಡ ಪೈಪ್ಗಳು ಇರ್ತಿದ್ದು, ನೀವು ಆ ಪೈಪ್ ಒಳಗಡೆಯಿಂದ ಹೋಗಿ ಏನ್ ಮಾಡ್ಬಿಡಿ, ಜಲದ್ವಾರದಲ್ಲಿ ಹತ್ತು ಹೋಗಿ ದಾವೀದನಿಗೆ ಅಸಹ್ಯವಾಗಿರುವಂತ ಕುರುಡರನ್ನ ಕುಂಟರನ್ನ ಕಂದಕದಲ್ಲಿ ಏನ್ ಮಾಡ್ಲಿ, ನಾಶ ಮಾಡ್ಬಿಡ್ಲಿ ಅಂತ ಹೇಳ್ದ. ನೋಡ್ರಿ, ಅಡ್ಡಿಗಳಿದ್ರೂ ಕೂಡ ದೇವರು ದಾವೀದನಿಗೆ ಒಂದು ಪ್ಲಾನ್ ಕೊಡ್ತಾರೆ. ನಿಮ್ ಜೀವಿತದಲ್ಲೂ ಅಷ್ಟೇನೆ, ವ್ಯಾಪಾರಗಳು, ಕಷ್ಟಗಳು, ಬೇರೆ ಬೇರೆ ಅಭಿವೃದ್ಧಿಗೆ ಏನೆಲ್ಲ ಅಡ್ಡಿ ಬಂದ್ರು ಪ್ಲಾನ್ ಯಾರು ಕೊಡ್ಬೇಕು? ಬಹಳಷ್ಟು ಜನ ನಾನು ನೋಡಿದೀನಿ ಇದನ್ನ. ಯಾಕಂದ್ರೆ ದಾವೀದನಿಗೆ ಸುಮ್ಮನೆ ದೇವರು ಪ್ಲಾನ್ ಕೊಡ್ಲಿಲ್ಲ. ನೋಡ್ರಿ, ಗಮನ ಇಟ್ಟು ಕೇಳ್ರಿ. ಯೆರೂಸಲೇಮ್ ಅನ್ನುವಂತ ಊರು ಅವತ್ತಿನ ಕಾಲದಲ್ಲಿ ಒಂದು ಬೆಟ್ಟದ ಮೇಲಿದೆ, ಸುತ್ತಲೂ ನೀರ್ ಕಾಲುವೆಗಳಿರುತ್ತೆ ಅಲ್ಲಿ. ಆ ಊರಿನಲ್ಲಿ ಒಂದ್ ವೇಳೆ ಅವ್ರು ಹೆಬ್ರೋನಿಂದ ಯೆರೂಸಲೇಮ್ ಅನ್ನುವಂತ ಸಿಟಿ ಒಳಗಡೆ ಬಂದು ಅವ್ರೇನಾದ್ರೂ ರಾಜ್ಯ ಸ್ಥಾಪಿಸಿದ್ರೆ ಶತ್ರುಗಳು ಆ ಊರೊಳಗಡೆ ಬೇಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನೀರುಗಳನ್ನ ದಾಟಿ ಬರ್ಬೇಕು. ಮತ್ತು ಯೆರೂಸಲೇಮನ್ನ ಅವನು ಸುಮ್ಮನೆ ಬರಲಿಕ್ಕೆ ಚಾನ್ಸ್ ಇಲ್ಲ. ಯೆರೂಸಲೇಮನ್ನ ಅವನು ಯಾಕೆ ಸ್ವಾಧೀನ ಮಾಡ್ಕೊಳಕ್ ಫಸ್ಟ್ ಪ್ಲಾನ್ ಮಾಡಿದ್ದಾನೆ ಅಂದ್ರೆ, ಆ ಊರಿನ ಹತ್ರ ಅವನು ಹೋದ್ರೆ ಅವನ ಹಿಂದೆ ಇದ್ದಂತ ಸೌಲನ ಸಂತತಿಗಳು ಇರ್ತಾರೆ, ಈ ಕಡೆ ದಾವೀದನ ಕುಲದ ಸಂತತಿಗಳು ಇರ್ತಾರೆ. ಈಗ ಆ ಊರಿನಲ್ಲಿ ಅವನೇನಾದ್ರೂ ನಿಜವಾಗ್ಲೂ ಕ್ಯಾಂಪ್ ಮಾಡಿ ಅವನು ನಿಜವಾಗಿ ಅವನ ಮೇನ್ ಆಫೀಸ್ ಅನ್ನ ಏನಾದ್ರು ಮಾಡಿದ್ರೆ ಯಾವ ಜನರನ್ನು ಅವನೇನ್ ಮಾಡಲ್ಲ, ಕಳ್ಕೊಳ್ಳಲ್ಲ. ಇವತ್ತು ನೀವು ನೋಡಿದೀರಾ, ಮುಖ್ಯಮಂತ್ರಿಗಳು ಒಬ್ಬೊಬ್ರು ಮಂತ್ರಿ ಆದ್ರೆ ಅವ್ರು ಶಿವಮೊಗ್ಗ ಆದ್ರೆ ಫಸ್ಟ್ ಯಾವ್ದನ್ನ ಇಂಪ್ರೂವ್ ಮಾಡ್ತಾರೆ? ಶಿವಮೊಗ್ಗ ಇಂಪ್ರೂವ್ ಮಾಡ್ತಾರೆ. ಅವ್ರು ಒಂದ್ ವೇಳೆ ಹಾವೇರಿ ಅವರಾದ್ರೆ ಫಸ್ಟ್ ಯಾವ್ದನ್ನ ಇಂಪ್ರೂವ್ ಮಾಡ್ತಾರೆ? ಹಾವೇರಿ ಇಂಪ್ರೂವ್ ಮಾಡ್ತಾರೆ. ಇಲ್ಲಿ ದಾವೀದ ಆತರ ಪಕ್ಷಪಾತ ಅಲ್ಲ. ಯೆರೂಸಲೇಮ್ ನಲ್ಲಿ ಬಂದ್ಬಿಟ್ಟು ಈ ಕಡೆ ಇರೋ ಜನರನ್ನು ಇಂಪ್ರೂವ್ ಮಾಡ್ಬೇಕು ಅಂತ ಆಸೆ, ಆ ಕಡೆ ಇರೋ ಜನರನ್ನು ಇಂಪ್ರೂವ್ ಮಾಡ್ಬೇಕು ಅಂತ ಆಸೆ. ಸಭೆಯಲ್ಲಿ ಕೂಡ ಕೆಲವರು ನೋಡಿದೀನಿ ನಾನು. ಸಭೆ ಬಂದು ಒಂದು ಗುಂಪಿನ ಜನರಿಗೆ ಮಾತ್ರ ಸಭೆ ಅಲ್ಲ, ಎಲ್ಲಾ ಜಾತಿ ಜನಾಂಗದವರು ಬಂದು ಸೇರಿ ಬರುವಂತದ್ದೇ ಯಾವ್ದದು? ಸಭೆ. ಅದಕ್ಕೆ ಜಾತಿಗಳು ಎಲ್ಲಿ ನೋಡೋ ಆಗಿಲ್ಲ ಅಂದ್ರೆ ಸಭೆ ಒಳಗೆ ನೋಡೋ ಆಗಿಲ್ಲ. ಯಾಕಂದ್ರೆ ಎಲ್ಲಾ ಕುಲದವ್ರಿಗೂ ಆ ಸಭೆ ಏನಾಗಿರ್ಬೇಕು? ಆಶೀರ್ವದಿಸ್ಬೇಕು. ಈಗ ದಾವೀದನಿಗೆ ದೇವರು ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ನೋಡ್ರಿ, ಒಬ್ಬ ಒಂದ್ ಸಣ್ಣ ಟೀ ಅಂಗಡಿ ಇಡಬೇಕು ಅಂದ್ರೂ ಕೂಡ ಅವನು ಕೇತನಹಳ್ಳಿ ರೋಡಲ್ಲಿ ಬಂದು ಎಲ್ಲೂ ಇಡಲ್ಲ. ಟೀ ಅಂಗಡಿಗೆ ಫಸ್ಟ್ ಜಾಗ ಎಲ್ಲಿ ಹುಡುಕ್ತಾನೆ?
ಮೇನ್ ಸರ್ಕಲ್ ನೋಡ್ರಿ, ವ್ಯಾಪಾರಿಗೆ ಗೊತ್ತು ಎಲ್ಲಿ ಹುಡುಕ್ತಾನೆ, ಸರ್ಕಲ್ ಅಲ್ಲಿ ಯಾಕೆ ಹುಡುಕ್ತಾನೆ? ಸ್ಕೂಲ್ ಹುಡುಗರು ಬರ್ತಾರೆ, ಕಾಲೇಜವ್ರು ಬರ್ತಾರೆ, ಬಸ್ಸಲ್ಲಿ ಇಳಿಯೋರು ಬರ್ತಾರೆ. ಒಂದ್ ಸಣ್ಣ ವ್ಯಾಪಾರನ ಡೆವಲಪ್ ಮಾಡಕ್ಕೆ ಒಬ್ಬ ವ್ಯಕ್ತಿಗೆ ಪ್ಲಾನ್ ಇಷ್ಟೊಂದಿದ್ರೆ, ಒಬ್ಬ ರಾಜ ಏನ್ ಮಾಡ್ತಾ ಇದ್ದಾನೆ? ಒಂದು ಊರನ್ನ ಯಾಕೆ ಗೆಲ್ತಿದ್ದಾನೆ ಅಂದ್ರೆ, ಅವನ ಲೈಫ್ ನಲ್ಲಿ ಅವನಿಗೆ ಅಭಿವೃದ್ಧಿ ಯಾವಾಗ ಬರುತ್ತೆ ಅಂದ್ರೆ, ದೇವರು ಪ್ಲಾನ್ ಕೊಟ್ಟಾಗ ಅಭಿವೃದ್ಧಿ ಆಗುತ್ತೆ. ಪಕ್ಕದಲ್ಲಿರೋರಿಗೆ ಹೇಳಿ, ಅಭಿವೃದ್ಧಿಗೋಸ್ಕರ ಮಾತಾಡ್ರಿ, ಇದು ಇಂಪಾರ್ಟೆಂಟ್, ನಮ್ಮ ಸಭೆಯಲ್ಲಿ ಮಾತಾಡ್ಬೇಕು ನೀವು. ಅಭಿವೃದ್ಧಿಗೋಸ್ಕರ ಪ್ರೇಯರ್ ಮಾಡ್ಕೊಂಡೆ ಕುತ್ಕೋಬೇಡ. ನಾವೆಲ್ಲ ಏನ್ ಹೇಳ್ತೀವಿ ಗೊತ್ತಾ? ಪ್ರೇಯರ್ ಮಾಡಿ, ಪ್ರೇಯರ್ ಮಾಡ್ಬೇಕು ನೀವು. 20 ವರ್ಷದಿಂದ ನಾನು ಎಲ್ಲೋದ್ರೂ ಜನ ಪ್ರೇಯರ್ ಮಾಡ್ತಾ ಇಲ್ಲ. ಪ್ರೇಯರ್ ಮಾಡಿದ್ರೆ ದೇವರು ಮೊದಲು ಐಡಿಯಾ ಕೊಡ್ತಾನೆ. ಅರ್ಥ ಆಗ್ತಿದೆಯಾ ನಿಮಗೆ? ಫಸ್ಟ್ ತುಂಬಾ ಪ್ರೇಯರ್ ಮಾಡ್ತಾನೆ ಇದ್ರೆ ದೇವ್ರ ಐಡಿಯಾ ಕೊಡ್ತಾನೆ. ನಿಮಗೆ ವಾಕ್ಯ ಹೇಳ್ತಾ ಇರುವಂತ ನಿಮ್ ಪಾಸ್ಟ್ರು ಆರಂಭದಲ್ಲಿ ಸೇವೆಗೆ ಬಂದಾಗ ಹಣ ಇರ್ಲಿಲ್ಲ, ಪ್ರೇಯರ್ ಮಾಡ್ತಾ ಇದ್ದೆ. ITI ಓದಿದ್ದು. ಅದಕ್ಕೆ ನಿಮ್ ಜೀವಿತದಲ್ಲಿ ಹೇಳ್ತೀನಿ, ನೀವೇನು ಓದ್ತೀರಾ ಅದರಿಂದ ನೀವು ಮೇಲ್ ಬರಲ್ಲ. ನಿಮ್ ಗಿಫ್ಟ್ ಏನು ಅಂತ ಕಂಡಿಡ್ಕೊಂತೀರಾ, ಅದರಿಂದ ಮೇಲ್ ಬರ್ತೀರಾ ನೀವು. ಫಸ್ಟ್ ಅದನ್ನ ನೀವು ತಿಳ್ಕೋಬೇಕು. ನಿಮ್ ಲೈಫ್ ಮೇಲೆ ಒಂದು ಗಿಫ್ಟ್ ಇಟ್ಟಿದ್ದಾನೆ ದೇವರು. ಆ ಗಿಫ್ಟ್ ಯಾವುದು ಅಂತ ತಿಳ್ಕೋಬೇಕು. ಒಬ್ಬರಿಗೆ ಫೆನೈಲ್ ಮಿಕ್ಸ್ ಮಾಡೋದು ಗಿಫ್ಟ್, ಓದ್ಲಿಲ್ಲ ಅವರು, ಗಿಫ್ಟ್ ಬೇಗ ತಿಳ್ಕೊಂಬಿಟ್ರು. ಒಬ್ಬರಿಗೆ ವಾಚು ಅದೇ ಜೋಡಿಸೋದು. ಒಬ್ಬೊಬ್ಬರಿಗೆ ನಮ್ಮ ಚರ್ಚಲ್ಲಿ ನೀವು ನೀವು ಓದಿದ್ದಕ್ಕೂ ನೀವು ಮಾಡ್ತಾ ಇರೋ ಕೆಲ್ಸಕ್ಕೂ ಏನಿಲ್ಲ, ಸಂಬಂಧನೇ ಇಲ್ಲ. ಯಾಕೆ? ದೇವರ ಗಿಫ್ಟ್ ಕೊಟ್ಟಿದ್ದಾನೆ ನಿಮ್ಗೆ. ಹಾಗಿದ್ರೆ ಪ್ರತಿಯೊಬ್ಬ ಮಕ್ಕಳುಗಳಿಗೂ ನಾವೇನ್ ಹೇಳ್ಬಾರ್ದು ಅಂದ್ರೆ, ಅವ್ನು ಓದ್ಲಿಲ್ಲ ಅಂದ್ರೆ ಉದ್ಧಾರ ಆಗಲ್ಲ, ಓದು. ಆದ್ರೆ ಮೊದಲು ನೀವೇನ್ ಪ್ರಾರ್ಥನೆ ಮಾಡಿ ಅವನಿಗೆ ಪ್ಲಾನ್ ಕೊಡ್ಬೇಕಂದ್ರೆ, ಅವನ್ ಗಿಫ್ಟ್ ಏನು, ಅವನು ಯಾವ್ದ್ರಲ್ಲಿ ದೇವರು ಅವನಿಗೆ ಇಟ್ಟಿದ್ದಾರೆ, ಅದನ್ನ ನೀವು ಕಂಡುಹಿಡಿಬೇಕು. ಅದನ್ನ ನಾವು ಮಾಡ್ಬೇಕು. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಾಕ್ಟಿಕಲ್ ಆಗಿ ಇವತ್ತು ನಾವು ಮಾಡೋದೇ ಇಲ್ಲ. ಈಗ ನಿಮ್ ಪಾಸ್ಟರ್ಗೆ ದೇವರು ಏನ್ ಗಿಫ್ಟ್ ಕೊಟ್ನು? ಹಾಡೋ ಗಿಫ್ಟ್ ಕೊಟ್ನು. ಆರಂಭದಲ್ಲಿ ಕೆಲವು ತಲಾಂತುಗಳನ್ನ ಕೊಟ್ನು. ಕಷ್ಟಪಟ್ಟೆ, ದುಡ್ದೆ ಇಂಗ್ಲಿಷ್ ಪುಸ್ತಕಗಳನ್ನ ಬೈಬಲ್ ಕಾಲೇಜ್ಗೆ ಓದಿದಾಗ ಬಿಡದಿ ಮಾಮ ಅಂತ ಕರೆದ್ರು ನನ್ನ. ನನಗೆ ಇಂಗ್ಲಿಷ್ ಮೀಡಿಯಂ ಶುದ್ಧ ಓದಿಲ್ಲ ನಾನು. ಆದ್ರೆ 3 ವರ್ಷ ಟೈಮ್ ಸಿಗುವಾಗೆಲ್ಲ ಇಂಗ್ಲಿಷ್ ನ್ಯೂ ಟೆಸ್ಟಿಮೆಂಟ್ ಓದ್ದೆ, ಕನ್ನಡ ಓದ್ತಿದ್ದೆ, ಎಲ್ಲ ಇಂಗ್ಲಿಷ್ಗಳನ್ನ ಓದಿ ಕಂಠಪಾಠ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕಷ್ಟಪಟ್ಟೆ, ಪರಿಶ್ರಮ ಪಟ್ಟೆ. ಇವತ್ತು ಆ ಇಂಗ್ಲಿಷ್ ಪುಸ್ತಕಗಳನ್ನ ಓದಿ ಇಂಗ್ಲಿಷ್ ನಾನು ಕಲ್ತಿದ್ರಿಂದಲೇ 3 ವರ್ಷದ ನಂತರ ನನಗೆ 3 ಅವಾರ್ಡ್ ಕೊಟ್ರು. ಗ್ರಾಜುಯೇಷನ್ ಸ್ಪೀಕರ್ ಆದೆ. ಇವತ್ತು 2 ಪುಸ್ತಕ ಮಾಡಿದ್ದೀನಿ. ಈ ಪುಸ್ತಕಗಳಿಂದ ಬರುವಂತ ಸ್ವಲ್ಪ ಹಣಗಳನ್ನ ಮತ್ ಸೇರಿಸಿದೆ ನಾನು. ನನ್ನ ಹಾಡುಗಳು ಸಿಡಿಗಳು ಓದು. ನನ್ನ ಲೈಫ್ ನಲ್ಲಿ ಬರೀ ಪ್ರೇಯರ್ ಮಾಡ್ಕೊಂಡು ಕೂತಿದ್ರಿಂದ ಅಲ್ಲ, ನಾನು ಪ್ರೇಯರ್ ಮಾಡಿದೆ. ಆದ್ರೆ ಪ್ರಾರ್ಥನೆಯೊಂದಿಗೆ ನನ್ನ ಲೈಫ್ ನಲ್ಲಿ ಇರುವಂತ ನನ್ನ ಟ್ಯಾಲೆಂಟ್ ಇಂದ ನಾನು ಹೇಗೆ ಅದನ್ನ ನನ್ನ ಲೈಫ್ ನಾನು ನಿಭಾಯಿಸಬಹುದು ಅನ್ನೋದನ್ನ ನನಗೆ ದೇವ್ರು ಕಲಿಸಿ. ಇವತ್ತು ನಿಮ್ಮ ಹತ್ರ ತಾಳ್ಮೆಯಿಂದ ಹೇಳ್ತಿದ್ದೀನಿ. 2 ವಾರದಿಂದ ನಿಮ್ಮ ಹತ್ರ ಕಾಣಿಕೆ ಬಗ್ಗೆ ಮಾತಾಡಿದ್ ಕೂಡ ನನಗೆ ಬೇಜಾರಾಗೋಯ್ತು. ಯಾಕೆ ಬೇಜಾರಾಯ್ತಂದ್ರೆ, ನಾನು ಪ್ರಾರ್ಥನೆ ಮಾಡಿದ್ದೇನೆಂದ್ರೆ, ದೇವರೇ ನಾನು ಸಾಯುವವರೆಗೂ ನನ್ನ ಸಭೆ ಮಕ್ಕಳಿಗೆ ನಾನು ಹೊರೆಯಾಗಿರ್ಬಾರ್ದು, ಯಾವುದೇ ಕಾರಣಕ್ಕೂ ಹೊರೆಯಾಗಿರ್ಬಾರ್ದು. ಯಾಕೆ ಹೊರೆಯಾಗಿರ್ಬಾರ್ದು ಅಂದ್ರೆ, ನನಗೆ ಪೌಲ ಇಷ್ಟ, ಭಕ್ತರುಗಳು ಇಷ್ಟ. ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನಿಮಗೆ ದೇವರ ಏನು ಐಡಿಯಾ ಕೊಟ್ಟಿದ್ದಾನೆ, ಅವುಗಳಿಂದ ಬರುವಂತ ಹಣಗಳನ್ನ ಸ್ವಲ್ಪ ಸೇರಿಸಿ ಬಾಡಿಗೆ ಮನೆಯಿಂದ ಲೀಸ್ ಬಂದೆ, ಒಂದೊಂದೇ ದೇವರು ನಿಧಾನಕ್ಕೆ 20 ವರ್ಷದಲ್ಲಿ ತಾಳ್ಮೆಯಿಂದ ಹೇಳ್ತಿದ್ದೀನಿ. ಇವತ್ತು ನಿಮ್ಮ ಹತ್ರ ನಾನು ಒಂದನ್ನ ಪ್ರೀತಿಯಿಂದ ನಿಮ್ಗೆ ಹೇಳ್ಬೇಕು. ಪಕ್ಕದಲ್ಲಿರೋರ್ಗೆ ಹೇಳಿ, ಅಡ್ಡಿ ಇದೆ ಹೇಳ್ರಿ, ಆದ್ರೆ ಅಡ್ಡದಾರಿ ಹಿಡಿಬೇಡ. ಅಡ್ಡಿಗಳಿರುತ್ತೆ ನಿಮ್ ಲೈಫಲ್ಲಿ. ಮೇಲ್ ಬರ್ಬೇಕಾ? ಅಡ್ಡಿ ಬರುತ್ತೆ, ಆದ್ರೆ ಅಡ್ಡದಾರಿ ಹಿಡಿಬೇಡ. ನಾನ್ ಬರ್ದಿದ್ದೀನಿ ನನ್ನ ಬುಕ್ಕಲ್ಲಿ, ಅಡ್ಡಿ ಬರುತ್ತೆ, ಅಡ್ಡದಾರಿ ಹಿಡಿಬೇಡ. ದೇವರ ಪಾದದಲ್ಲಿ ಅಡ್ಡ ಬಿದ್ದು ಹತ್ತಾದ್ರೂ ಮೇಲ್ ಬಂದ್ಬಿಡು. ನಿಮಗ್ ಗೊತ್ತಾ, ನಾನು 2 ವಾರದಿಂದ ಕಾಣಿಕೆಗಳ ಬಗ್ಗೆ ಮಾತಾಡಿದ ಮೇಲೆ ಒಂದು ಸಂಸ್ಥೆ ಹೇಳ್ತು, 12,000 ರೂಪಾಯಿ ಕೊಡ್ತಾರಂತೆ ಪಾಸ್ಟರ್ಗೆ. ಏನ್ ಕಂಡೀಷನ್ನು? 3 ತಿಂಗಳಿಗೊಂದ್ಸರಿ ಒಂದು 10 ವಿಶ್ವಾಸಿಗಳನ್ನ ಕರ್ಕೊಂಡು ಹೋಗ್ಬೇಕು. ನಿಮ್ಮಲ್ಲಿ ಒಂದು 10 ಜನನ ನಾನು ಕರ್ಕೊಂಡು ಹೋಗ್ಬೇಕು, ಕುಂಡ್ರಿಸ್ಬೇಕು. ನಿಮ್ಗೆಲ್ಲ ಟೀ ಕೊಡ್ತಾರಂತೆ. ಏನ್ ಕೊಡ್ತಾರೆ? ನೀವ್ ಎಷ್ಟು ಜನ ಬರ್ತೀರಾ? ನಿಮ್ ಪಾಸ್ಟರ್ಗೆ 12,000ಕ್ಕೆ ನೀವು ನನ್ನ ಉದ್ಧಾರ ಮಾಡ್ತೀರಾ? ನಿಮ್ಗೆ 12,000 ಸಿಗಕ್ ಪಾಸ್ಟ್ರೆ? ನಾನ್ ಕೇಳ್ರಿ, ಏನ್ ಬೇರೆಯವ್ರ ಮೇಲೆ ಇದಾಗ ಹೇಳ್ತಾ ಇಲ್ಲ ನಾನು.
ನನ್ನ ಲೈಫ್ನಲ್ಲಿ ಎಷ್ಟು ದಾರಿ ಈ ತರ ಅಡ್ಡ ದಾರಿಗಳು ಬಂದಿದೆ ಗೊತ್ತಾ? ನಾನು ಮೊಟ್ಟ ಮೊದಲನೇದಾಗ ಮಾತು ಕೇಳಿದ ತಕ್ಷಣನೇ ನನ್ನ ಮೈಂಡಲ್ಲಿ ಬಂದಿದ್ದೇನು ಗೊತ್ತಾ? ಮೊದಲು ನಾನು ಸೇಲ್ಗಿಲ್ಲ, ಎರಡನೇದಾಗಿ ನನ್ನ ವಿಶ್ವಾಸಿಗಳು ಸೇಲ್ಗಿಲ್ಲ. ಇದು ನನ್ನ ವೈರಾಗ್ಯ. ನಾನು ಸೇಲ್ಗಿಲ್ಲ, 20 ವರ್ಷದಿಂದ ಈ ಬೈಬಲ್ ಅಲ್ಲಿ ಹಿಡ್ಕೊಂಡೆ ದೇವ್ರು ನಡೆಸ್ತಿದ್ದಾನೆ. ಒಂದೇ ಸಂಸ್ಥೆಯಲ್ಲಿ ನಂಬಿಗಸ್ತನಾಗಿ ಈಗಲೂ ಇರೋದು, ಮೊದಲು ನಂಬಿಗಸ್ತನಾಗಿದ್ದೆ. ಅಡ್ಡದಾರಿ ಹಿಡಿದು ಅಲ್ಲ ಇವತ್ತು ಟೈ ಹಾಕೊಂಡಿರೋದು, ಅಡ್ಡದಾರಿ ಹಿಡಿದು ಇದರಲ್ಲಿ ಒಂದು ಲೈಟು ಒಂದು ಬಲ್ಬ್ ಕೂಡ ಬಂದಿಲ್ಲ. ಆದ್ರೆ ಧೈರ್ಯವಾಗಿ ನಾನು ಮಾತಾಡ್ತೀನಿ ಇದನ್ನ, ಯಾಕಂದ್ರೆ ಜ್ಞಾನೋಕ್ತಿ ಹೇಳುತ್ತೆ. ಓದ್ ನೋಡ್ರಿ 13ನೇ ಅಧ್ಯಾಯ 11ನೇ ವಾಕ್ಯ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಹೇಳ್ರಿ ಇನ್ನೊಂದ್ಸರಿ, ಫ್ರೀ ಏನಾದ್ರೂ ಸಿಗುತ್ತೆ. ಒಂದು ವಾರ ರಜಾ ಕೊಟ್ಬಿಡಿ ಎಲೆಕ್ಷನ್ಗೆ ಮುಂಚೆ. ಯಾಕೆ? ಎಲ್ಲ ಬರ್ತಾರೆ ಕ್ಯಾಂಡಿಡೇಟ್ಗಳು ಮನೆಗೆ ಕೊಡಕ್ಕೆ 5,000. ಬೈಬಲ್ ವಾಕ್ಯ ಏನ್ ಹೇಳುತ್ತೆ? ಫ್ರೀಯಾಗಿ ಸಿಕ್ಕಿದ್ದು ನುಸಿ ಹಿಡಿದು ಬಿಡುತ್ತೆ. ಫ್ರೀಯಾಗಿ ಸಿಗಕ್ಕೋಸ್ಕರನೇ ಅಲಿಬೇಡ್ರಿ ನೀವು ನಾವು. ಅವು ಸಿಕ್ಕಿದ್ರೆ ನುಸಿ ಹಿಡಿದು ಬಿಡುತ್ತೆ. ವಾಕ್ಯ ಹೇಳುತ್ತೆ, ದುಡಿದು ಕೂಡಿಸಿಕೊಂಡವನಿಗೆ ಏನಾಗುತ್ತೆ? ಹಂಗಿದ್ರೆ 2 ವಿಷಯ ಇದೆ. ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೊದಲು ಎಲ್ರು ಹೇಳಿ, ಹೆಬ್ಬೆಟ್ ತೋರ್ಸಿ ಹೇಳಿ, ಏನ್ ಮಾಡ್ಬೇಕು? ದುಡಿಬೇಕು. ಈಗ 3ನೇ ಪುಸ್ತಕ ಬರೀತಿದ್ದೀನಿ, ಕುತ್ಕೊಂಡ್ ಬರೀಬೇಕು, ಟೈಪ್ ಮಾಡ್ಬೇಕು. ನಿಮ್ಗೆ ಗೊತ್ತಾ, ಅಡ್ಡದಾರಿ ಹಿಡಿಲಿಲ್ಲ. ಪ್ರಾರ್ಥನೆ ಮಾಡಿದೆ ನಿಮ್ಗೆಲ್ಲ ಕಾಣಿಕೆ ಅನೌನ್ಸ್ಮೆಂಟ್ ಮಾಡಾದ್ಮೇಲೆ 100 ಬುಕ್ನ ಬೆಳಗ್ಗೆ ಹೊತ್ತು ಇಬ್ರು ಬ್ರದರ್ಸ್ ಬಿಸಿ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋದೆ, 100 ಬುಕ್ನ ಎತ್ಕೊಂಡು ಅಲ್ಲಿಂದ ಯಶವಂತಪುರ ಟ್ರೈನಲ್ಲಿ ಹೋದೆ, 4-5 ಪ್ಲಾಟ್ಫಾರ್ಮ್ ಹತ್ತಿಳಿದೆ, ಅಲ್ಲಿಂದ ಹೋಗಿ ELS ಎತ್ಕೊಂಡು ಹೋದೆ. ಎಲ್ಲ ಭುಜದ ಮೇಲೆ ಎತ್ಕೊಂಡು ಹೋಗ್ತಾ ಇರೋದು. 100 ಬುಕ್ ಹೋಗಿ ಇಳಿಸ್ದೆ, 9,000 ಚೆಕ್ ಬಂತು. 10,000ದಲ್ಲಿ ಈ ಬುಕ್ ಪ್ರಿಂಟ್ ಮಾಡಕ್ ಕೊಟ್ಟು ಬಂದೆ. ಅಲ್ಲೇ ಲೂಯ ಟೈ ಹಾಕಿ ನೀಟಾಗಿ ಪ್ರಸಂಗ ಮಾಡ್ತಿದ್ದೀನಿ, ಬುಕ್ ಎಲ್ಲ ಹೊತ್ಕೊಂಡು ಓಡಾಡ್ತೀನಿ, ಏನ್ ಟೆನ್ಷನ್ ಇಲ್ಲ ನನಗೆ. ಯಾಕೆಂದ್ರೆ ನಾನು ಒಂದನ್ನ ಕಲ್ತ್ಕೊಂಡೆ, ದುಡಿದು ಕೂಡಿಸಿಕೊಂಡವನಿಗೆ ಏನಾಗುತ್ತೆ? ಸುಮ್ಮನೆ ಯಾವ್ದಾದ್ರು ಸಿಗ್ತಾ ಇದೆ ಅಂದ್ರೆ ನಿಮಗೆ ಅಭಿವೃದ್ಧಿ ಆಗಲ್ಲ. ಹಾಗಿದ್ರೆ ನಾನು ಅದಕ್ಕೆ ನಿಮ್ಗೆ ಯಾಕೆ ದೇವರು ಹಣದಲ್ಲಿ ಕೂಡ ದೇವರ ಅಭಿವೃದ್ಧಿ ನಿಮಗೂ ನಮಗೂ ಮಾಡಿಲ್ಲ? ನಾನು ನಿಮ್ಗೆ ಮೊದಲು ಸಭೆಯಲ್ಲಿ ಹೇಳ್ಕೊಟ್ಟಿದ್ದೆ, ಹಣ ಬಂದಾಗ ಏನ್ ಮಾಡ್ಬೇಕು? 3 ಪದ ನೆನ್ಪಿದ್ಯಾ ನಿಮ್ಗೆ? ಎಷ್ಟು ಸರಿ ಹೇಳ್ಕೊಡ್ಬೇಕು ನಿಮ್ ಪಾಸ್ಟ್ರು. ಮೊದಲನೇದು ಹಣ ಬಂದ್ರೆ ಗಿವ್, ಕೊಡು. ದಶಮಾಂಶನ ಪ್ರಾಮಾಣಿಕವಾಗಿ ಕೊಡ್ಬೇಕು, ಕಾಣಿಕೆಗಳನ್ನ ಪ್ರಾಮಾಣಿಕವಾಗಿ ಕೊಡ್ಬೇಕು. ಫಸ್ಟ್ ಕೊಡು. ಎರಡನೇದಾಗಿ ಸೇವ್, ಡೈರಿಲಿ ಬರ್ಕೊಳ್ರಿ. ಏನ್ ಮಾಡ್ಬೇಕು? ಸೇವ್ ಮಾಡ್ಬೇಕು. 500 ರೂಪಾಯಿ ಆದ್ರೂ ಸೇವ್ ಮಾಡ್ಬೇಕು. ವಾಕ್ಯ ನೀವು ಓದಿದ್ರಲ್ಲ, ದುಡಿದು. 2ನೇ ಪದ. ಹಂಗಿದ್ರೆ ಯಾಕೆ ಅಭಿವೃದ್ಧಿ ಇಲ್ಲ? ದುಡಿತಿದ್ದೀರಾ, ಏನ್ ಮಾಡ್ತಾ ಇಲ್ಲ? ಕೂಡಿಸ್ತಾ ಇಲ್ಲ. ಯಾಕೆ ದೇವ್ರು ನನ್ನ ಆಶ್ರ ಏನ್ ಕೂಡಿಸ್ತಿದ್ಯಾ ನೀನು? 500 ರೂಪಾಯಿ ಕೂಡಿಸ್ತಿದ್ಯಾ? ನನ್ನ ಸೇವೆಯಲ್ಲಿ ನಾನು ಹೇಳ್ತೇನೆ ತಾಳ್ಮೆಯಿಂದ, 500 ರೂಪಾಯಿ ನಂದು ಇವತ್ತು ಮಿನಿಮಮ್. ಈಗ ಮಿನಿಮಮ್ ಆಲ್ರೆಡಿ 1,000 ರೂಪಾಯಿಗೆ ನಿಧಾನಕ್ಕೆ ಅದನ್ನು ತಳ್ಳಾಡ್ತಿದ್ದೀನಿ ಒಂದೊಂದ್ಸರಿ. ನನ್ನ ಮಗಳದು ಅದೇನದು ಸಮೃದ್ಧಿ 5 ವರ್ಷ ಆಗೋಯ್ತು, ಹಾಕಕ್ಕಾಗಿಲ್ಲ ಸಮೃದ್ಧಿದು. ಆದ್ರೆ ನನ್ನ ಫ್ಯಾಮಿಲಿಗೆ, ಸಣ್ಣ ಕಾರ್ಯಕ್ಕೆ ನಾನು ಕೂಡ ಕೂಡಿಸ್ಬೇಕು. ಸಣ್ಣದಾಗಿ ಕೂಡಿಸ್ನೆ, ಯಾಕಂದ್ರೆ ಇರುವೆ ನೋಡಿ ಕಲ್ತ್ಕೋ. ಇದೆಲ್ಲ ದೇವ್ರ ನಮ್ ವಿಶ್ವಾಸಿಗಳು ಬಹಳ ಪ್ರಾರ್ಥನಾವೀರರು. ಏನ್ ಹೇಳ್ತಾರೆ? ದೇವ್ರು ನೋಡ್ಕೊಂತಾರೆ ಫಸ್ಟ್. ದೇವ್ರು ಯೆಹೋವ ಈರೇ ಒದಗಿಸುವ ಆತನು. ಎಲ್ಲ ಬಂದಿದ ತಕ್ಷಣ ಹೋಗಿ ತಿನ್ಬಿಟ್ಟು ಉಂಡಾಡಿ ಗುಂಡಂತಾರ. 10ನೇ ತಾರೀಕು ಎಲ್ಲ ನೆಲ ಬೆಳೆಸ್ಕೊಂಡಂಗೆ, ಆಮೇಲೆ 23ನೇ ತಾರೀಕ ಗದರ್ಲಿ ಕೇಳ್ತಾ ಇಲ್ಲ. ಇದು ನಿಮ್ ಸಮಸ್ಯೆ ಅಲ್ಲ, ನಮ್ಮ ಇಡೀ ಕ್ರೈಸ್ತ ಜನರುಗಳು ಹಿಂಗ್ ಬದುಕಿನೇ ದೇವರ ಹೆಸರನ್ನ ಹಾಳು ಮಾಡ್ಬಿಟ್ರು. ದೊಡ್ಡ ದೊಡ್ಡ ಸಾಲಗಾರರುಗಳಾಗ್ಬಿಟ್ರು. ಎಷ್ಟು ನೋವಾಗುತ್ತೆ ಗೊತ್ತಾ? ಎಷ್ಟು ಪಾಸ್ಟರ್ಸ್ಗಳು ಕೂಡ ಸಾಲಗಳಲ್ಲಿ ಮುಳುಗಿದ್ದಾರೆ ಗೊತ್ತಾ? ಹೆಸರು ಕೆಡೋದು ಯಾರ್ದು? ಆ ಅರಿವಿದೆಯಾ ನಮಗೆ? ಹಣ ಬಂದಾಗ ಗಿವ್, ಕೊಡು. ಫಸ್ಟ್ ಕರೆಕ್ಟಾಗಿ ಕೊಡು. ನಿನ್ ಮನೆ, ನಿನ್ ಮಕ್ಕಳುಗಳು ಎಲ್ಲದರಲ್ಲೂ ಪ್ರಾಮಾಣಿಕವಾಗಿದೆಯಾ ಅಂದ್ರೆ, ಎಲ್ಲದನ್ನು ಮಾಡ್ತಿದ್ಯಾ ಅಂದ್ರೆ ಪ್ರಾಮಾಣಿಕವಾಗಿ ನೀನ್ ಕೊಡ್ಬೇಕು. ಎರಡನೇದಾಗಿ ಪ್ರಾಮಾಣಿಕವಾಗಿ ಸೇರಿಸಿಡು, ಜಾಸ್ತಿ ಸೇರಿಸಿಡ್ಬೇಡ. ಗಿವ್, ಸೇವ್, ಲಿವ್. ಉಳಿದಿದ್ರಲ್ಲಿ ಮಾತ್ರ ಬದುಕಬೇಕು. 1,000 ರೂಪಾಯಿ ಸೇವಿಂಗ್ ಮಾಡೋದ್ರಿಂದ ಒಂದ್ ವೇಳೆ 400 ರೂಪಾಯಿ ಉಳಿತಾ ಪರವಾಗಿಲ್ಲ. ಈ ತಿಂಗಳಲ್ಲಿ ರಸನ್ ತಿನ್ನು, ಗಂಜಿ ಕುಡಿ, ಪರವಾಗಿಲ್ಲ. ನಿಮ್ ಪಾಸ್ಟ್ರು ಬರ್ತಾರೆ ನಿಮ್ ಮನೆಗೆ. ಆದ್ರೆ ಇರೋ ದುಡ್ಡು ತಗೊಂಡು ಮಜಾ ಮಾಡ್ಬಿಡ್ಬೇಡ.
ಈ 3 ಪ್ರಿನ್ಸಿಪಲ್ ನ ಯಾವನು ಹಣದಲ್ಲಿ ಮಾಡಲ್ವೋ, ಗಿವ್, ಸೇವ್, ಲೀವ್. ನಾವು ಹಣ ಬಂದ್ರೆ ಏನ್ ಮಾಡ್ತೀವಿ? ಫಸ್ಟ್ ಲೀವ್, ಮಜಾ. ಆಮೇಲೆ ಹೆಂಡತಿ ಮಕ್ಕಳಿಗೆಲ್ಲ ಸೇವ್. ಆಮೇಲೆ ಲಾಸ್ಟ್ ಅಲ್ಲಿ ತೆಗ್ದಿಡು ದಶಮಾಂಶ ಕಾಣಿಕೆ. ಎಲ್ಲ ಆಶೀರ್ವಾದ ಹೊಂದ್ತೀಯ? ಸಾಯವರೆಗೂ ನೀವು ಆಶೀರ್ವಾದ ಹೊಂದಲ್ಲ, ಅಭಿವೃದ್ಧಿ ಹೊಂದಲ್ಲ. ಯಾಕಂದ್ರೆ ದೇವರು ತನ್ನ ವಾಕ್ಯಗಳಲ್ಲಿ ಕೆಲವನ್ನ ಬರ್ಸಿಟ್ಟಿದ್ದಾನೆ. ಹಾಗಿದ್ರೆ ಅಭಿವೃದ್ಧಿಗೆ ಅಡ್ಡಿಗಳಿದೆ. ಆದ್ರೆ ಅಡ್ಡಿಗಳನ್ನ ಗೆಲ್ಲಲಿಕ್ಕೆ ಹಣದಲ್ಲಾಗ್ಲಿ, ಕುಟುಂಬದಲ್ಲಾಗ್ಲಿ, ಜೀವಿತಗಳಲ್ಲಾಗ್ಲಿ ನಾವು ಪ್ರಾರ್ಥನೆ ಮಾಡೋದ್ರ ಮುಖಾಂತರ ದೇವರು ಜಯಿಸುವಂತ ಪ್ಲಾನ್ ಕೊಡ್ತಾನೆ.